ನಮ್ಮಲ್ಲಿ 10,000 ಪೇರೆಂಟ್ಸ್ ಇದ್ರೆ 500 ಪೇರೆಂಟ್ಸ್ ಈ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳೋದು. 10,000ಕ್ಕೆ 500 ಪೇರೆಂಟ್ ಈ ಕನಸನ್ನ ನನ್ಸ್ ಮಾಡೋದು. ಇನ್ನ 9,500 ಪೇರೆಂಟ್ ಅದು ಸುಲಭವಾದ ಕೆಲಸ ಅಲ್ಲ. ಸೊ ಇವತ್ತು ಈ ಸೆಷನ್ ಸ್ಟಾರ್ಟ್ ಮಾಡೋಕ್ ಮುಂಚೆ ನೀವೆಲ್ಲರೂ ಒಂದು ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಅಂದ್ರೆ ಪ್ರತಿಜ್ಞೆ ಮಾಡಬೇಕು. ಏನು? ನಾವು ಸತ್ಯನೇ ಹೇಳ್ತೀವಿ, ಮನೇಲಿ ಹಿಂಗ್ ನಡೆಯೋದೇ ಹೇಳ್ತೀವಿ ಅನ್ನೋ ಒಂದು ಪ್ರತಿಜ್ಞೆ ಮಾಡಬೇಕು. ಮಾಡ್ತೀರಾ? ಅಫ್ಕೋರ್ಸ್ ನಿಮಗೂ ಮೈಕ್ ಬರುತ್ತೆ, ನೀವು ಕೂಡ ನಮಗೆ ಶೇರ್ ಮಾಡ್ಬೋದು ನಾವೇನ್ ಮಾಡಬೇಕು ಅಂತ. ಇವತ್ತು ನಾನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನೀವೇನ್ ಮಾಡಬೇಕು ಅಂತ. ಸ್ಕೂಲಲ್ಲಿ ನಾವೇನ್ ಮಾಡಬೇಕು ಅಂತ ನೀವು ಆಮೇಲೆ ಹೇಳಿ. ನಮ್ಗೆ ಇರಲೇಬೇಕು. ಬ್ಯಾಲೆನ್ಸಿಂಗ್ ಫ್ಯಾಮಿಲಿ ಅಂದ್ರೆ ಏನು ಅಂದ್ರೆ, ಈಗ ಅಮ್ಮ ಒಂದು ಏನೋ ಹೇಳ್ತಾರೆ ಮಗುಗೆ, ಅಪ್ಪ ಅದಕ್ಕೆ ತದ್ವಿರುದ್ಧವಾಗಿ ಹೇಳೋದು. ಈಗ ಅಪ್ಪ ಒಂದೇನೋ ಹೇಳ್ತಾರೆ ಅಮ್ಮಂಗೆ ಮಗುಗೆ, ಅಮ್ಮ ಅದಕ್ಕೆ ತದ್ವಿರುದ್ಧವಾಗಿ ಹೇಳೋದು. ಆ ತರ ಇದ್ದಾಗ ಮಗು ಬೆಳವಣಿಗೆಯಲ್ಲಿ ತುಂಬಾ ಏರುಪೇರು ಬರುತ್ತೆ. ಮಗು ಆಮೇಲೆ ನಿಮ್ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗಿರೋ ಅಮ್ಮ ಹೇಳೋದು ಅಪ್ಪ ಕೇಳಲ್ಲ, ಅಪ್ಪ ಹೇಳೋದು ಅಮ್ಮ ಕೇಳಲ್ಲ. ಸೊ ಇದೇ ಸಿಕ್ಕಿದ ಚಾನ್ಸ್ ಅಮ್ಮನ ಹತ್ರ ಬಂದು ಅಪ್ಪ ಹೇಳೋದು. ದಿಸ್ ಇಸ್ ದಿ ವೆರಿ ಮೇಜರ್ ಇಶ್ಯೂ. ಎಲ್ಲರ ಮನೇಲೂ ನಡೆಯುತ್ತೆ, ಎಲ್ಲರ ಮನೇಲೂ ಇದು ನಡೆಯುತ್ತೆ. ಏನು? ಬ್ಯಾಲೆನ್ಸಿಂಗ್ ಇರಲ್ಲ. ಸೊ ನೀವು ವೆರಿ 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 ಇಂಪಾರ್ಟೆಂಟ್, ಫ್ಯಾಮಿಲಿ ಬ್ಯಾಲೆನ್ಸಿಂಗ್ ಮಾಡಲೇಬೇಕು. ಈಗ ನಿಜ ಹೇಳಿ, ನೀವೆಲ್ಲೋ ಮಗುನ ಆಚೆ ಕರ್ಕೊಂಡು ಹೋಗ್ತೀರಾ, ಏನೋ ಒಂದು ಆಟ ಸಾಮಾನು ಕೇಳುತ್ತೆ ಮಗು, ನೀವು ಕೊಡಿಸಲ್ಲ. ಎಷ್ಟು ಮಗು ರೋಡಲ್ಲೇ ಬಿದ್ದು ಒದ್ದಾಡುತ್ತೆ, ಅಮ್ಮ ನನ್ಗೆ ಬೇಕೇ ಬೇಕು, ಅಪ್ಪ ನನ್ಗೆ ಬೇಕೇ ಬೇಕು ಅಂತ. ನಿಜ ಹೇಳಿ, ಒಂದೇನಾ? ನಾನೆಲ್ಲ ಒಬ್ರು ಇಬ್ರು ಕೈ ನಿಜ ಹೇಳ್ಬೇಕು. ಪ್ಲೆಡ್ಜ್ ಮಾಡಿದ್ದೀರಾ? ಕೊಡಿಸ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮನೆಗೆ ಬರ. ಥ್ಯಾಂಕ್ ಯು ಕೈ ಇಳಿಸಿ. ಕೊಡಿಸ್ಲೇಬೇಕು, ಇಲ್ಲ ಅಂದ್ರೆ ನಾನು ಮನೆಗೆ ಬರಲ್ಲ ಅಂತ ಅಲ್ಲೇ ರೋಡಲ್ಲಿ ಬಿದ್ದು ಒತ್ತಾಡ್ಬಿಡೋದು. ಸೊ ಅವಾಗ ಅಪ್ಪ ಏನ್ ಮಾಡ್ತಾರೆ? ಆಯ್ತು ಕೊಡ್ಸಮ್ಮ, ಏನ್ ಮಾಡೋದು, ಮಗು ತಾನೇ ಕೇಳ್ತಾರೆ. ಸೆಳೆತ ಹೇಗೆ? ಎಷ್ಟು ಜನ ಮಕ್ಕಳು ಇಲ್ಲಿ ಮೊಬೈಲೇ ನೋಡದೆ ಊಟ ಮಾಡತ್ತೆ? ನಿಜ ಹೇಳ್ಬೇಕು, ಮೊಬೈಲೇ ನೋಡಲ್ಲ. ಓಕೆ, ಯೂಟ್ಯೂಬ್ ಕಿಡ್ಸ್, ಟಿವಿ ಅದು ಯಾವ್ದು ಇರಬಾರ್ದು. ಬರೀ ಚಂದಮಾಮ ತೋರಿಸಿ ಊಟ ಮಾಡಿಸೋ ಪೇರೆಂಟ್ಸ್ ಎಷ್ಟು ಜನ ಇದ್ದೀರಾ? ಚಂದಮಾಮನ ತೋರಿಸಿ ಇದೇ ಚಂದಮಾಮ ಅಂತ ಹೇಳಿ ಪೇರೆಂಟ್ಸ್ ಯಾರೋ 1, 2, 3 ಜನ. ಅದು ಟಿವಿ ತೋರಿಸ್ತಿದ್ದೀರಾ ಆಚೆ? ಓಕೆ. ಸೊ ಎಲ್ಲ ಮಕ್ಕಳಿಗೂ ಈಗ ಯೂಟ್ಯೂಬ್ ಕಿಡ್ಸ್ ಬೇಕು. ಊಟ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಟಿವಿಲಿ ಒಂದು ಯೂಟ್ಯೂಬ್ ರನ್ ಆಗ್ತಾ ಇರಬೇಕು. ಅಲ್ಲಿ ಟಿವಿಲಿ ರನ್ ಆಗುವಂತ ವಿಡಿಯೋಸ್ ಗಳು ಎಂತ ಗೊತ್ತಾ? ಇಟ್ ಮೈಟ್ ಬಿ ಅನ್ ಯೂಟ್ಯೂಬ್ ಕಿಡ್ಸ್ ಅಲ್ಲೂ ಕೂಡ ಅಲ್ಲಿ ಮಗು ಯಾವ ವಿಡಿಯೋಸ್ ತುಂಬಾ ಎಂಜಾಯ್ ಮಾಡುತ್ತೆ ಗೊತ್ತಾ? ಏನಾನ ಒಂದು ಇನ್ನೊಂದು ಫ್ರೆಂಡ್ಗೆ ಒಂದು ಸಣ್ಣ ಮೋಸ ಮಾಡೋದು, ಇಲ್ಲಾಂದ್ರೆ ಒಂದು ಈಗ ಮಗು ಬಂದು ಬೇಬಿ ಕ್ಲಾಸ್ ಮಗು ಪೋಕೋಮ್ಯಾನ್ ನೋಡುತ್ತೆ. ನೆಕ್ಸ್ಟ್ LKG ಮಗು ಪೋಕೋಮ್ಯಾನ್ ಇಷ್ಟಪಡಲ್ಲ, ಏನೋ ಕೆಲವು ಲೈವ್ ವಿಡಿಯೋಸ್ಗಳು ಹೋಗಿ ನೋಡುತ್ತೆ. ಆಮೇಲೆ UKG ಮಗು ಅದನ್ನ LKG ಆಮೇಲೆ ನೆಕ್ಸ್ಟ್ ಬೆಳೀತಾ ಬೇರೆ ವಿಡಿಯೋ ಹಂಗೆ ಬೇರೆ ವಿಡಿಯೋಗಳಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಆಮೇಲೆ ಮೊಬೈಲೇ ಇಲ್ಲದೆ ಅದಕ್ಕೆ ಊಟನೇ ಸೇರ್ತಾ ಇರಲ್ಲ. ಎಷ್ಟು ಜನದ್ದು ಡಬ್ಬಿ ಈಗೂ ಹಂಗೆ ಏನೋ ತಿಂದೆ ವಾಪಸ್ ಬರುತ್ತೆ. ಯಾಕೆ ಹೇಳಿ? ಇಲ್ಲಿ ಇಲ್ವಲ್ಲ, ಪೋಕೋಮ್ಯಾನ್ ಇಲ್ಲ, ಸ್ಪೈಡರ್ ಮ್ಯಾನ್ ಇಲ್ಲ. ಇವನ್ನ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ ನ ಬಿಟ್ ಮಾಡ್ಬಿಡೋ ತರ ಆಪರೇಟ್ ಮಾಡ್ತಾ ಇದ್ದಾನೆ, ಇವನ್ ಏನೋ ಮಾಡ್ಬಿಡ್ತಾನೆ ಅಂತ ಅನ್ಸುತ್ತೆ. ಅದೇ 3ನೇ ಕ್ಲಾಸ್ 4ನೇ ಕ್ಲಾಸ್ ಬಂದಾಗ ಇವ್ನಿಗೆ ಈ ಹುಚ್ಚು ಬಿಟ್ರೆ ಸಾಕಪ್ಪ ಅನ್ಸುತ್ತೆ. ಸೊ ಅವಾಗ ಚಂದ ಅನ್ಸುತ್ತೆ, ಇವಾಗ ಖೇಡ್ ಅನ್ಸುತ್ತೆ. ಸೊ ಆದ್ರಿಂದ ದಯವಿಟ್ಟು ಬೇರೆ ಆಕ್ಟಿವಿಟೀಸ್ ಅಲ್ಲಿ ನೀವು ಮಕ್ಕಳನ್ನ ಇನ್ವಾಲ್ವ್ ಮಾಡಿ. ಮೊಬೈಲ್ ಅನ್ನೋ ಒಂದು
ಚಕ್ರವ್ಯೂಹಕ್ಕೆ ಮಗುನ ಸಿಲುಕಿಸ್ಬೇಡಿ. ದಟ್ ಇಸ್ ವೆರಿ ವೆರಿ ಡೇಂಜರಸ್. ಓಕೆ, ಅಂಡ್ ನೀವೆಲ್ಲರೂ ಮಕ್ಕಳ ಜೊತೆ ವರ್ಷದಲ್ಲಿ ನಮ್ಗಂತೂ 3 ಹಾಲಿಡೇ ಇರುತ್ತೆ ನಿಮಗೆ. ಒಂದು ದಸರಾ ವೆಕೇಶನ್, ಒಂದು ಸಮ್ಮರ್ ವೆಕೇಶನ್. ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ ವರೆಗೂ ಏನು ಗೊತ್ತಿಲ್ಲ. ಮಕ್ಕಳು ಬರಬೇಕು, ಪ್ರತಿಯೊಬ್ಬರಿಗೂ ಹಿರಿಯರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ನಮ್ಮ ಮನೆ ಇದು ಯಾವ ರೀತಿ ನಮ್ಮ ಪೇರೆಂಟ್ಸ್ನ ನಾವು ಗೌರವ ಕೊಡಬೇಕು, ನಾವು ಸೋಷಲ್ ಆರ್ ಮಾರಲ್ ವ್ಯಾಲ್ಯೂಸ್ಗಳನ್ನ ಮಾತ್ರ ಹೇಳ್ಕೊಡ್ತಾರೆ. 4 ವರ್ಷದವರೆಗೂ ಏನು ಪುಸ್ತಕ ತಗೊಂಡು ಹೋಗಂಗಿಲ್ಲ. ಜಸ್ಟ್ ಹಿರಿಯರಿಗೆ ಹೇಗೆ ಮೇಲೆ ಒಂದು 5 ನಿಮಿಷ ಒಂದು ಅಲ್ಲಿ ರೂಮ್ ಇರುತ್ತೆ. ನಾವು ರೂಮ್ಗೆ ಹೋಗ್ಬೇಕಂದ್ರೆ ಒಂದು ಲಾಕಿಂಗ್ ನಂಬರ್ ಸಿಸ್ಟಮ್ ಕೊಡೋ ಒಂದು ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಏನೋ ಎರರ್ ಆಗ್ಬಿಟ್ಟಿತ್ತು, ನಾವು ರೂಮ್ ಒಳಗಡೆ ಹೋಗೋಕ್ಕಾಗಿಲ್ಲ. 5 ನಿಮಿಷ ಡಿಲೇ. ಅವ್ರ ರೂಮ್ ಓನರ್ ಬಂದ್ಬಿಟ್ಟು ಸರ್ ಸಾರಿ 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 ಸರ್ ಸಾರಿ ಸರ್ ಸಾರಿ ಸಾರಿ ಅಂತ 5 ನಿಮಿಷ ಡಿಲೇ. ಎಷ್ಟು ರಿಕ್ವೆಸ್ಟ್ ಮಾಡಿ ಅಂದ್ರೆ ಅವ್ರಿಗೆ ಗೆಸ್ಟ್ ಅಂದ್ರೆ ಅಷ್ಟು ರೆಸ್ಪೆಕ್ಟ್, ಹಿರಿಯರ್ ಅಂದ್ರೆ ಅಷ್ಟು ರೆಸ್ಪೆಕ್ಟ್. ಎಂಟೈರ್ ಟ್ರಿಪ್ ಅಲ್ಲಿ ಎಲ್ಲ ಮಕ್ಕಳನ್ನು ನೋಡ್ಬೇಕು, ದೇ ಆರ್ ಸೋ ವೆಲ್ ಬಿಹೇವ್ಡ್ ಅಂಡ್ ಹಿರಿಯರಿಗೆ ಎಷ್ಟು ರೆಸ್ಪೆಕ್ಟ್ ಅಂದ್ರೆ, ಯಾಕಂದ್ರೆ ಅವ್ರು 4ನೇ ಕ್ಲಾಸ್ ಕಲ್ತಿದ್ದೆ ಅಲ್ವಾ. ಏನ್ ಕಲ್ತಿರೋದು? ದೊಡ್ಡವ್ರು ಹೆಂಗ್ ಮರ್ಯಾದೆ ಕೊಡ್ಬೇಕು, ದೊಡ್ಡವ್ರನ್ನ ಹೇಗೆ ರೀತಿ ನಡ್ಸ್ಕೋಬೇಕು, ರೋಡಲ್ಲಿ ಯಾರು ಫಸ್ಟ್ ಮೆಟ್ರೋ ಟ್ರೈನ್ ಅಲ್ಲಿ ಹೋಗ್ತಾ ಇದ್ರೆ ನಮ್ಗಿಂತ ಹಿರಿಯರಿದ್ರೆ ಏನ್ ಮಾಡ್ಬೇಕು, ಫಸ್ಟ್ ಅವ್ರು ಜಾಗ ಬಿಡಬೇಕು. ಇನ್ಯಾರನ್ನ ತೊಂದರೆಲಿದ್ರೆ, ಯಾರನ್ನ ಪ್ರೆಗ್ನೆಂಟ್ ವಿಮೆನ್ ಇದ್ರೆ, ಯಾರನ್ನ ಹ್ಯಾಂಡಿಕ್ಯಾಪ್ಸ್ಗೆ ಸಾಡೇ ನಿಂತಿದ್ದೀನಿ ಟಿಕೆಟ್ಗೆ. ಅಲ್ಲಿ ಹೋದ್ರೆ ನನ್ನ ಚಾನ್ಸ್ ಬಂತು ಟಿಕೆಟ್ ತಗೊಂಡು. ಸಿಂಪಲ್ ಆಗಿ ಹೇಳಿದೆ, ಅಂಡಿ 1 ಟಿಕೆಟ್ ಕೊಡ್ತೀರಾ? ಶಟರ್ ಕ್ಲೋಸ್ ಮಾಡ್ಬಿಟ್ರು, ಹೋಗ್ಬಿಟ್ರು. ಇದೇ ಕರೆಕ್ಟ್, ನನ್ನ ಚಾನ್ಸ್ ಬಂದಾಗಲೇ ಕ್ಲೋಸ್ ಮಾಡ್ಬಿಟ್ರಲ್ಲ, ಇಷ್ಟೊಂದವರೆಗೂ ವೇಟ್ ಮಾಡಿದ್ದೀನಿ ಅಂತ. ಅವ್ರು ಇನ್ನೊಬ್ರು ಬಂದ್ರು, ಅವ್ರಿಗೆ ನೀವು ಆಂಟಿನ, ಅವ್ರಿಗೆ ಟಿಕೆಟ್ ಕೊಡಲ್ಲ ಆಂಟಿ ಏನಿದೆ, ಮತ್ತೆ ಹೋಗಿ ಲೈನಲ್ಲಿ ನಿಂತ್ಕೊಂಬ. ಸೊ ಮತ್ತೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ಬಂದು, ಮ್ಯಾಮ್ ಪ್ಲೀಸ್ ಕ್ಯಾನ್ ಐ ಹ್ಯಾವ್ ಅ ಟಿಕೆಟ್ ಅಂತ ಸ್ಮೈಲ್ ಮಾಡಿ 1 ಟಿಕೆಟ್ ಕೊಡು. ಆಮೇಲೆ ಹೇಳಿದ್ರು, ಐ ಆಮ್ ನಾಟ್ ಯುವರ್ ಆಂಟಿ ಅಂತ. ಸೊ ವಿ ಮಸ್ಟ್ ಟೀಚ್ ದಿ ಚಿಲ್ಡ್ರನ್ ಯಾವ ರೀತಿ ಯಾರಿಗೆ ಹೆಂಗ್ ಅಡ್ರೆಸ್ ಮಾಡಬೇಕು, ಯಾರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿಲಿ ಮಾರಲ್ ವ್ಯಾಲ್ಯೂಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲ ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ ಸರ್? ಒಪ್ಕೊಳ್ತೀರಾ ಸರ್? ಸರ್ ಯಾಕೋ ಡಲ್ ಆಗಿದ್ದಾರೆ. ಓಕೆ, ಸೊ ನೀವೆಲ್ಲರೂ ಈ ಮಾರಲ್ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್, ತಾತ ಅಜ್ಜಿ, ಹಿರಿಯರು ಕಿರಿಯರು, ಯಾವ ರೀತಿ ಅಣ್ಣ ತಮ್ಮ, ಇವ್ರಿಗೆ ಯಾವ ರೀತಿ ನಾವು ಮಕ್ಕಳು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ವೆರಿ 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 ಇಂಪಾರ್ಟೆಂಟ್. ನಾಳೆ ನಮ್ಮ ಮಗು ಅಲ್ಲೆಲ್ಲೋ ಹೋಗಿ IAS ಆಫೀಸರ್ ಹತ್ರ ಹೋಗಿ ಫೈಲ್ ಕೊಟ್ಟು, ಅಂಕಲ್ ಪ್ಲೀಸ್ ಸಿ ಮೈ ಫೈಲ್ ಅಂದ್ರೆ ಅಷ್ಟೇ, ಇಂಟರ್ವ್ಯೂ ಡಮಾಲ್, ಗಾನ್ ಕೇಸ್. ಆಮೇಲೆ ಇದು ಒಂದು ವೆರಿ 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 ಇಂಪಾರ್ಟೆಂಟ್ ಥಿಂಗ್, ನಮ್ಗೆ ಎಷ್ಟು ಕೆರಿಯರ್ ಆಪ್ಷನ್ಸ್ ಗೊತ್ತು? ಒಂದು 4, ಒಂದು 5. ಡಾಕ್ಟರ್, ಇಂಜಿನಿಯರ್, ಹೇಳಿ, ಟೀಚರ್, ಆಮೇಲೆ ಲಾಯರ್, ಪೊಲೀಸ್. ಸೊ either ಇಂಜಿನಿಯರ್ ಆಗೋ, ಇಲ್ಲ ಡಾಕ್ಟರ್ ಆಗೋ, ಇಲ್ಲ IPS ಆಗೋ, IAS ಆಗೋ, ಇಲ್ಲ ಟೀಚರ್ ಆಗೋ. In India, we have 7,000 careers which is doing better than all. You know, you choose the best career, you dream for it, and you achieve the goal. That is very very important. Okay, so idalde ನಮ್ಮ ಹತ್ರ 7,000 career ಇದೆ for you to train your kids. ಇವತ್ತಿಂದನೇ ಕನಸಿನ ಬೀಜ ನೀವೆಲ್ಲರೂ ಬಿತ್ತಿ ಅದು ಒಳ್ಳೆ ಮರವಾಗಬೇಕು ಅಂತ ನೀವು ಇವತ್ತಿಂದನೇ ಹಾರ್ಡ್ ವರ್ಕ್ ಮಾಡಬೇಕು. ಬಿಕಾಸ್ ನಮ್ಮ ಮಗು ABCD ಆಲ್ಫಾಬೆಟ್ ಕಲ್ತು ಬಿಟ್ರೆ, ಇಲ್ಲ ಅಂದ್ರೆ ನಮ್ಮ ಮಗು ಕ್ಲಾಸಲ್ಲಿ ಫಸ್ಟ್ ಬಂದ್ಬಿಟ್ರೆ, ಇಲ್ಲ ಅಂದ್ರೆ ಒಂದು 5 ಸಬ್ಜೆಕ್ಟ್ ಕಲ್ತು ಬಿಟ್ರೆ
ಅದರಿಂದ ನಮ್ಮ ಮಗು ಅಫ್ಕೋರ್ಸ್ ಮೇಲಕ್ಕೆ ಬರುತ್ತೆ, ಬಟ್ ನಾವು ಅನ್ಕೊಂಡಿರೋ ಗೋಲ್ ಅಂತೂ ರೀಚ್ ಆಗೋದಕ್ಕೆ ಇದೆಲ್ಲ ನಾವು ಸ್ಕೂಲಲ್ಲಿ ಕೊಡೋದು the basic knowledges which the child has to improve as on their age growth. ಅವ್ರ ಏಜ್ ಗ್ರೋತ್ ಅಲ್ಲಿ ಒಂದು ಬೇಸಿಕ್ ನಾಲೆಡ್ಜ್ ನ ನಾವು ಕೊಡ್ತೀವಿ. ಆಮೇಲೆ ಆಸ್ ಅ ಪೇರೆಂಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ನಮ್ಮ ಸ್ಟ್ರಗಲ್ಸ್ ನ ನಾವು ಮಕ್ಕಳ ಹತ್ರ ಡಿಸ್ಕಸ್ ಮಾಡಲೇಬೇಕು. ಏನೋ ಕಷ್ಟ ಇದೆ, ನಾವು ಮಕ್ಕಳಿಗೆ ಹೇಳ್ತಾ ಬರಬೇಕು, ಇಷ್ಟು ಕಷ್ಟ ಇದೆ, ನಿನಗೆ ಇಷ್ಟು ಕಷ್ಟದಲ್ಲಿ ನಿನ್ನ ಇಷ್ಟು ಚೆನ್ನಾಗಿ ನಾವು ಇಟ್ಕೊಂಡಿದ್ದೀವಿ ಅನ್ನೋ ಒಂದು ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ನಿಮ್ಮ ಸ್ಟ್ರಗಲ್ಸ್ ನ ನಿಮ್ಮ ಮಕ್ಕಳಿಂದ ಮುಚ್ಚಿಡಬೇಡಿ. ಅದು ದೊಡ್ಡ ತಪ್ಪು. ನಮ್ಮ ಕಷ್ಟನ ನಾವು ನಮ್ಮ ಮಕ್ಕಳ ಹತ್ರ ಹೇಳ್ಕೊಳ್ಳದೆ ನಾವು ಪಕ್ಕದ ಮನೆಯವ್ರ ಹತ್ರ ಹೋಗಿ ಹೇಳ್ಕೊಂಡ್ರೆ ನಮಗೆ ಏನೂ ಉಪಯೋಗ ಇಲ್ಲ. ಪಕ್ಕದ ಮನೆಯವ್ರು ಕೇಳಿಸ್ಕೊಳ್ತಾರೆ, ಬಿಡ್ತಾರೆ, ಆದ್ರೆ ನಮ್ಮ ಮಕ್ಕಳು ತಲೆಯಲ್ಲಿ ಇಟ್ಕೊಂಡು ಮುಂದೆ ಬೆಳೀತವೆ. ಏನ್ ಹೇಳೋದು ಸರ್, ನರ್ಸರಿ ಮಕ್ಕಳ ಹತ್ರ ಕಷ್ಟನಾ? ಸಣ್ಣ ಸಣ್ಣ ಕಷ್ಟ ಹೇಳಿ. ಪುಟ, ಈಗ ನಿಮ್ಗೆ ಊಟ ಮಾಡಿ ಕಳಿಸ್ತಾ ಇದೀನಲ್ಲ, ಎಷ್ಟು ತೊಂದರೆ ಇದೆ ನೋಡು. ಅಮ್ಮ ಬೆಳಿಗ್ಗೆ ಎದ್ದು, ಪುಟ ನಿನ್ ನೋಡು, ಅಪ್ಪ ಬಸ್ ಹಾಕಕ್ಕಾಗಿಲ್ಲ, ನನ್ ಕೆಲಸ ಇದ್ರು ಪರವಾಗಿಲ್ಲ, ನಿನ್ ಮನೆ ನಾನೇ ಬಂದು ಸ್ಕೂಲ್ ಬಿಟ್ಟು ಬರ್ತಾ ಇದ್ದೀನಿ, ನನ್ ಕೆಲಸ ಇದ್ರು ನಿನ್ ಬಿಟ್ಟು ಬರ್ತಾ ಇದ್ದೀನಿ ಅಂತ ಸಣ್ಣ ಸಣ್ಣ ಕಷ್ಟಗಳು ಹೇಳಿ ಆಮೇಲೆ ದೊಡ್ಡ ಕಷ್ಟ ಶೇರ್ ಮಾಡ್ಕೊಂಡ್ರಾಯ್ತು. ಎಲ್ಲ ಮಕ್ಕಳ ಹತ್ರನೂ ನಾವು ನಮ್ಮ ಕಷ್ಟನ ಹೇಳ್ಕೊಳ್ಳೇಬೇಕು. ನಮ್ಮ ಮಕ್ಕಳಿಗೆ ಏನೂ ಕಷ್ಟ ಇಲ್ಲದೆ ನಾವು ಬೆಳೆಸ್ತಾ ಇದೀವಿ. ಆ ಮಕ್ಕಳು ನಮ್ಮ ಅಪ್ಪ ಅಮ್ಮ ರಾಜರ ತರ ಇದ್ದಾರೆ, ನಾನು ಮಹಾರಾಜನ ತರನೇ ಇರಬೇಕು ಅಂತಾನೆ ಬೆಳೀತಾರೆ. ಅದು ಲಿಟ್ರಲಿ ನೆಕ್ಸ್ಟ್ ಸೆಷನ್ ಕೂಡ ನಾವು ಥರ್ಡ್, ಫೋರ್ತ್, ಫಿಫ್ತ್ ಮಕ್ಕಳು ಮತ್ತೆ ಅವ್ರು ಟೋಟಲಿ ಡಿಫ್ರೆಂಟ್ ಟಾಪಿಕ್, ಡಿಫ್ರೆಂಟ್ ಅಡ್ರೆಸ್ ಇರುತ್ತೆ. ಅವ್ರು ಏನೇನೋ ಪ್ರಾಬ್ಲಮ್ಸ್ಗಳ ಜೊತೆ ಬರ್ತಾ ಇದ್ದಾರೆ, ಡೆಫಿನೆಟ್ಲಿ ವಿಲ್ ಗೆಟ್ ಸೊಲ್ಯೂಷನ್. ಬಟ್ ನಿಮಗೆ ಈಗಿಂದಾನೇ ಸಣ್ಣ ಸಣ್ಣ ಕಷ್ಟಗಳನ್ನ ನೀವು ಮಕ್ಕಳಿಗೆ ಹೇಳ್ಕೊಳ್ಳೇಬೇಕು. ಆಮೇಲೆ ನಾವು ಮಕ್ಕಳಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಹೇಳ್ಕೊಡ್ಲೇಬೇಕು. ವಾಟ್ ಈಸ್ ದಟ್ ಗುಡ್ ಟಚ್, ಬ್ಯಾಡ್ ಟಚ್? ಮಕ್ಕಳಿಗೆ ಗೊತ್ತಿಲ್ಲ. ನೀವು ಹೋಗಿ ಪುಟ ಹೋಗಿ ಅಂಕಲ್ ತೊಡೆ ಮೇಲೆ ಕೂತ್ಕೋದು, ಅವ್ರು ಯಾರೋ ಅಂಕಲ್ ಬಂದು ಹಿಂಗೆ ಮುದ್ದು ಮಾಡೋದು, ಅದರಲ್ಲಿ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ನೀವು ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು. ಸ್ಪೆಷಲಿ ಹೆಣ್ಮಕ್ಳಿಗೆ ಈಗಿಂದಾನೇ ನೀವು ಟ್ರೈನ್ ಮಾಡ್ತಾ ಬರಬೇಕು, ವಿಚ್ ಇಸ್ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್. ಎಲ್ಲಿ ಮುಟ್ಟಿದ್ರೆ ಸಹಿಸ್ಕೋಬೇಕು, ಎಲ್ಲಿ ಮುಟ್ಟಿದ್ರೆ ನೀವು ಬೌನ್ಸ್ ಬ್ಯಾಕ್ ಮಾಡಬೇಕು ಅಂತ ನೀವು ಈಗಿಂದಾನೇ ಮಕ್ಳಿಗೆ ಹೇಳ್ಕೊಡ್ಬೇಕು. ಎಲ್ಲರೂ ಅನ್ಕೊಳ್ತೀರ ತುಂಬಾ ಸಣ್ಣ ಮಕ್ಕಳು ಸರ್ ಇಷ್ಟು ದೊಡ್ಡ ದೊಡ್ಡ ಟಾಪಿಕ್ಸ್ ಹೇಳ್ತಾ ಇದ್ದಾರೆ ಅಂತ. ನಾವು ನಮ್ಮ ಮಕ್ಕಳನ್ನ ಸಣ್ಣ ಮಕ್ಕಳಂತಾನೇ ನೋಡೋದು, ಬಟ್ ಬೇರೆಯವರು ಸಣ್ಣ ಮಕ್ಕಳಂತ ನೋಡ್ಬೇಕಲ್ವಾ? ನಮಗೆ ಮಕ್ಕಳು ಏನ್ ಡಾಕ್ಟರ್ ಅದೇ ಇಂಜಿನಿಯರ್ ಅವ್ರು ಸಣ್ಣವ್ರೇನೆ, ನಮ್ಗವ್ರು ಚಿಕ್ಕವ್ರೆ, ನಮ್ಗವ್ರ ಮಕ್ಕಳೇ. ಬಟ್ ಆಚೆ ಕಡೆ ಜಗತ್ತಿಗೆ ಅವ್ರ ಮಕ್ಕಳಲ್ಲ. ಈಸ್ ಅನದರ್ ನೇಬರ್, ಈಸ್ ಅನದರ್ ಫ್ರೆಂಡ್, ಈಸ್ ಅನದರ್ ಎನಿಮಿ. ಇನ್ನೊಬ್ರಿಗೆ ಸ್ನೇಹಿತ, ಇನ್ನೊಬ್ರಿಗೆ ಶತ್ರು, ಇನ್ನೊಬ್ರಿಗೆ XYZ. ಸೊ ಆದ್ರಿಂದ ನಾವೆಲ್ಲರೂ ಮಕ್ಕಳು. ಅಮ್ಮ ಇವತ್ತು ಮಿಸ್ಸು ಬೋರ್ಡ್ ಮೇಲೆ ನನಗೆ ಈ ಪ್ರಾಬ್ಲಮ್ ಮಾಡೋದ್ರು, ನಾನು ಮಾಡಿದೆ, ಅಲ್ಲಿವರೆಗೂ ನಿಜ. ವೆರಿ ವೆರಿ ಗುಡ್ ಅಂತ ಚಪ್ಪಾಳೆ ಹೊಡ್ಸಿದ್ರು ಎಲ್ಲರ ಕೈಲೂ, ಅದು ಸುಳ್ಳು. ಅದು ಕಂಡಿಡಿಯಾಗಿ ಬರುತ್ತಾ ನಿಮ್ಗೆ? ಕಂಡಿಡಿಯಾಗಿ ಬರುತ್ತಾ? ನಿಮ್ಮ ಮಗು ತುಂಬಾ ದಪ್ಪ ಇರೋದು ನಾವೆಲ್ಲ ಅನ್ಕೊಳ್ತೀವಿ. ತುಂಬಾ ದಪ್ಪ ಇದ್ರೆ ಮೊದಲೆಲ್ಲ ತುಂಬಾ ಹೆಲ್ದಿ ಆಗಿದೆ ಮಗು ಅಂತ. ಬಟ್ ಈಗ ದಪ್ಪ ಇರೋದಂದ್ರೆ ನಾವೆಲ್ಲ ಬರೋ ಜಂಕ್ಸು, ಚಿಪ್ಸು, ಕೂಲ್ ಡ್ರಿಂಕ್ಸ್ಗಳನ್ನ ಕುಡಿಸಿ ದಪ್ಪ ಆಗಿ ಅದು ಮಗು ಹೆಲ್ತ್ ಆಕ್ಚುಲಿ ನಾವು ಅದು ಹೆಲ್ದಿ ಅಂತ ಹೇಳಕ್ ಬರಲ್ಲ. ಸೊ ಒಬೆಸಿಟಿ ಈಸ್ ಅ ವೆರಿ 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 ಅಡ್ರೆಸ್ಡ್ ಇಶ್ಯೂಸ್ ಈಗ. ಆಮೇಲೆ ವೀಕ್ ಚೈಲ್ಡ್ ಇದರ್ ತುಂಬಾ ದಪ್ಪ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಸಣ್ಣ ಇರುತ್ತೆ. ಹೆಲ್ದಿ ಚೈಲ್ಡ್ ಇಸ್ ಹೆಂಗಿದು ಹೆಲ್ದಿ ಮಗು ಅಂತ ನಾವು ಕಂಡುಹಿಡಿಬಹುದು ಅಂದ್ರೆ, ಮಗುದು ವೇಸ್ಟ್ ಸೈಜ್ ಇದೆಯಲ್ಲ, ಈ ವೇಸ್ಟ್ ಹಿಪ್ ಸೈಜು, ಆ ಹಿಪ್ ಸೈಜು ಮತ್ತೆ ಮಗು ವೇಟ್
ಸರಿಯಾಗಿತ್ತಂದ್ರೆ, ಅಂದರೆ ಈಗ ನೀವು ಮೆಷರ್ ಮಾಡಿದ್ರೆ ವೇಸ್ಟ್ ಸೈಜ್ ಮಗುದು 20, 22 ಆ ಥರ ಬರುತ್ತೆ, ಅದು ಮತ್ತೆ ಮಗು ವೆಯ್ಟ್ ಸರಿ ಇತ್ತು, ದಟ್ ಈಸ್ ಕಾಲ್ಡ್ ಹೆಲ್ದಿ ಚೈಲ್ಡ್. ಅದನ್ನ ನಾವು ಹೆಲ್ದಿ ಚೈಲ್ಡ್ ಅಂತೀವಿ. ಎನಿ ಕಿಡ್ಸ್ ಏನೇ ಇದ್ದಾರೆ, ಏನ್ ಮಕ್ಕಳಿದ್ದಾರೆ, ಇಫ್ ದೇ ಆರ್ ಅಡಿಕ್ಟೆಡ್ ಟು ಶುಗರ್ ಅಂಡ್ ಸಾಲ್ಟ್, ಡೆಫಿನೆಟ್ಲಿ ದೇ ವಿಲ್ ಫೇಸ್ ಅ ವೆರಿ ಹೆಲ್ತ್ ಚಾಲೆಂಜಸ್. ನಾನು ನಿಮ್ಗೆ ಹೇಳ್ಬಾರ್ದು, 7 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳು ಈಗೆಲ್ಲ ಮೆಚುರಿಟಿ ಆಗ್ತಾ ಇದ್ದಾರೆ. ತುಂಬಾ 2-3 ಕೇಸಸ್ ನಾವೇ ಸ್ಕೂಲಲ್ಲಿ ನೋಡಿದೀವಿ. ಏತಕ್ಕೆ? ಅವ್ರಿಗೆ ಗೊತ್ತಾಗಲ್ಲ. 7 ವರ್ಷ 8 ವರ್ಷದ ಮಕ್ಕಳು ನಾವೇ ಸ್ಕೂಲಲ್ಲಿ ಒಂದು 2-3 ಮಕ್ಕಳು ಮೆಚುರಿಟಿ ಆಗ್ತಾ ಇದ್ದಾರೆ, ತುಂಬಾ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಯಾಕೆ? ಬಿಕಾಸ್ ದೇ ಆರ್ ಅಡಿಕ್ಟೆಡ್ ಟು ಶುಗರ್ ಅಂಡ್ ಸಾಲ್ಟ್. ತುಂಬಾ ಜ್ಯೂಸ್ಗಳು ಕುಡಿದ್ಬಿಡೋದು, ತುಂಬಾ ಚಿಪ್ಸ್ಗಳು ತಿಂದ್ಬಿಡೋದು, ತುಂಬಾ ಪಿಜ್ಜಾ ತಿಂದ್ಬಿಡೋದು, ತುಂಬಾ ಬರ್ಗರ್ ತಿಂದ್ಬಿಡೋದು. ಈಗಂತೂ ರೀಲ್ಸ್ ಅಲ್ಲಿ ಫುಡ್ ರೀಲ್ಸ್ ಅಂತೂ ಕೇಳಲೇಬೇಡಿ, ಬರ್ತಾನೆ ಇರುತ್ತೆ. ಕನಕ್ಪುರದಲ್ಲೇನೆ ಯಾವುದೋ ವಾಟ್ ಇಸ್ ದಟ್, ಕಪ್ ಇಡ್ಲಿ ಸಮಥಿಂಗ್ ದಟ್ ವಾಸ್ ಗೋಯಿಂಗ್ ಆನ್ ರೀಲ್. ಬಿದ್ರಲ್ಲೇನೋ ಇಡ್ಲಿ ಮಾಡ್ತಾರೆ, ಕಪ್ ಇಡ್ಲಿ, ಅದು ತುಂಬಾ ಫೇಮಸ್ ಆಗಿದೆ. ಎಲ್ಲೆಲ್ಲಿಂದನೂ ಬರ್ತಾ ಇದಾರೆ ಅಂತ ಹುಡ್ಕೊಂಡು. ಸೊ ಈ ಥರ ಎಲ್ಲ ನೋಡ್ತೀವಿ. ಮಕ್ಳುಗಳು ಕೂಡ ನೋಡ್ತಾ ಇರ್ತಾರೆ. ಅವ್ರಿಗೆ ದಿನನಿತ್ಯ ಕ್ಯಾಂಡಿ ಇಲ್ಲದೆ ಮಕ್ಕಳ ಹಲ್ಲುಗಳು ಕಪ್ಪಾಗಿದ್ದಾವೆ, ಬ್ರೌನ್ ಆಗಿದ್ದಾವೆ ಅಂದ್ರೆ ಅವು ಮಕ್ಕಳು ಹಲ್ಲು ಉಜ್ಜಿಲ್ಲ ಅಂತಲ್ಲ, ಬಿಕಾಸ್ ದೇ ಹ್ಯಾವ್ ಅ ಡಿಫಿಷಿಯನ್ಸಿ ಇನ್ ದಿ ವಿಟಮಿನ್ ಡಿಫಿಷಿಯನ್ಸಿ ಇರೋದ್ರಿಂದ ಮಕ್ಕಳು ಹಲ್ಲು ಕಪ್ಪಾಗೋದಾಗ್ಲಿ ಬ್ರೌನ್ ಬರೋದು ಒಂದಿಂದ ಆಗಲ್ಲ. ದಿನನಿತ್ಯ ಆ ಥರ ಶುಂಠಿ ಬೆಳ್ಳುಳ್ಳಿ ಚೆಚ್ತಾನೇ ಇರಬೇಕು, ಆವಾಗ ಆಗತ್ತೆ. ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಮಗು ಬಾಯಲ್ಲಿ ಉಸಿರಾಡ್ತಾ ಇದೆ, ಗೊರಕೆ ಹೊಡಿತಾ ಇದೆ, ಒಂದು 4 ಸ್ಟೆಪ್ ಹತ್ತಿದ ತಕ್ಷಣ ಸುಸ್ತಾಗ್ತಾ ಇದೆ, ಅದರ ಲಂಗ್ ಕೆಪಾಸಿಟಿ ಓವರ್ಫ್ಲೋ ಆಗ್ತಾ ಇದೆ ಅಂದ್ರೆ ಆ ಮಗುಗೆ ತೊಂದರೆ ಇದೆ ಅಂತ ಅರ್ಥ. ಈಗ ತಾನೇ ಮಗು ಮೆಟ್ಲದ್ದು ಬಂತು ಸುಸ್ತಾಯ್ತು ಕಣ್ರಿ ಅನ್ಕೋಬೇಡಿ. ಮಗು 10 ಮೆಟ್ಲಾದ್ರೂ ಅದಕ್ಕೆ ಲಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಲಂಗ್ಸ್ ಅಲ್ಲಿ ಯಾವುದೇ ರೀತಿ ಫ್ಯಾಟಿ ಆಸಿಡ್ಸ್ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಆ ಥರ ಸುಸ್ತಾಗ್ತಾ ಇದೆ ಅಂದ್ರೆ ಖಂಡಿತ ತೊಂದರೆ ಇದೆ ಅಂತ. ಆಮೇಲೆ ಡೆಫಿನೆಟ್ಲಿ ನಿಮ್ಮ ಮಗು 8 hours ನಿದ್ದೆ ಮಾಡಲೇಬೇಕು. ಯಾವ ಮಗು ಮಾಡ್ತಾ ಇಲ್ಲ 8 hours ಗಿಂತ ಕಮ್ಮಿ ನಿದ್ದೆ? ನಿಜಾನೇ ಹೇಳ್ತೀನಿ ಅಂತ ಹೇಳಿದ್ದೀರಾ. 8 hours ಗಿಂತ ಕಮ್ಮಿ ನಿದ್ದೆ ಮಾಡಿದ್ರೆ ಮಗುಗೆ ಬ್ರೈನ್ ಅಲ್ಲಿ ಡೆವಲಪ್ಮೆಂಟ್ ನಿಧಾನ ಆಗತ್ತೆ. ಮಗು ಬ್ರೈನ್ ಇರುತ್ತಲ್ಲ, ಅದು ಡೆವಲಪ್ ಆಗೋದೆ ಅದು ಮಲಗಿದ್ದಾಗ. 11 ಗಂಟೆ ಹಿಂದೆ ಚಕಾಚಕ್ ಅಂತ ತಲೆಗೆ ಹೋಗುತ್ತೆ, ಇಲ್ಲ ಅಂದ್ರೆ ಬಹಳ ಕಷ್ಟ. ಸೊ ಆದ್ರಿಂದ ಈ 5 ಸೈನ್ ನಿಮ್ಮ ಮಕ್ಕಳಲ್ಲಿದ್ರೆ ಹೀಗೆ ದಯವಿಟ್ಟು ಕೆಲಸ ಮಾಡಕ್ಕೆ ಶುರು ಮಾಡಿ. ಒಂದು ಏನು, ವೆಸ್ಟ್ ಸೈಜ್ ಏನಿದೆ ಅಷ್ಟೇ ಬಾಡಿ ವೆಯ್ಟ್ ಇರಬೇಕು, ಓನ್ಲಿ ಇದೆ. ಓಕೆ, 1 kg 2 kg ಇಟ್ಟಿದ್ರೆ ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ. ಎರಡನೇದು, ನಿಮ್ಮ ಮಗು ಶುಗರ್ ಮತ್ತೆ ಸಾಲ್ಟ್ ಅಡಿಕ್ಟ್ ಆಗಿದ್ರೆ ಈಗಿಂದನೇ ಅದು ಕಮ್ಮಿ ಮಾಡಬೇಕು. ಆಮೇಲೆ ಮೂರನೇದು, ನಿಮ್ಮ ಮಗು ರಾತ್ರಿ ಗೊರಕೆ ಹೊಡಿತಾ ಇದ್ರೆ, ಇಫ್ ದ ಕಿಡ್ ಇಸ್ ಸ್ನೋರಿಂಗ್ ಇನ್ ದಿ ನೈಟ್, ಯು ಮಸ್ಟ್ ಇಮಿಡಿಯೇಟ್ಲಿ ಅಡ್ರೆಸ್ ದಿ ಪ್ರಾಬ್ಲಮ್. ಆಮೇಲೆ 5ನೇದು ಏನಂದ್ರೆ, 8 hours ಗಿಂತ ಕಮ್ಮಿ ನಿದ್ದೆ ಮಾಡ್ತಾ ಇದೆ ನಿಮ್ಮ ಮಗು, ನೀವು ಮಗುಗಿಂತ 8 hours ಜಾಸ್ತಿ ನಿದ್ದೆ ಮಾಡಿದ್ರು ತೊಂದರೆ. ಮಗು ಎದ್ದಿರುತ್ತೆ, ನೀವು 9 ಗಂಟೆವರೆಗೂ 10 ಗಂಟೆವರೆಗೂ ನಾವು ಮಲ್ಕೊಂಡ್ರೆ ಪ್ರಾಬ್ಲಮ್ ನಮ್ಮಲ್ಲೂ ಇದೆ. ನಾವು 8 hours ನಿದ್ದೆ ಮಾಡಬೇಕು. ನಾವೆಲ್ಲ ಏನು ಹಿರಿಯರು 34 ಇಯರ್ಸ್ ಇದ್ದೀವಿ, ನಮಗೆ 7 hours ಸ್ಲೀಪ್ ಇಸ್ ಮೋರ್ ದೆನ್ ಇನಫ್. 7 hours ಸ್ಲೀಪ್ ಸಾಕು. ಮಕ್ಕಳಿಗೆ 8 hours ಇಸ್ ಮ್ಯಾಂಡೇಟರಿ. ಹೀಗೇನೆ ಮಾತಾಡ್ಬಿಡಬೇಕು ಅಲ್ವಾ? ನಿಧಾನಕ್ಕೆ ಮಾತಾಡಿದ್ರು
ತೊಂದ್ರೆನೆ, ಹೀಗೆ ಮಾತಾಡಿದ್ರು ತೊಂದ್ರೆನೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ, ಫಾರ್ ಎನಿ ಕಿಡ್ ಟು ಲರ್ನ್ ದೇರ್ ಮದರ್ ಟಂಗ್. ಮದರ್ ಟಂಗ್ ನ ಕಲಿಬೇಕು ಮಕ್ಕಳು. ಈಗ ನೀವೆಲ್ಲರೂ ಕೂತಿದ್ದೀರಾ, ಐ ಆಮ್ ಜಸ್ಟ್ ಟಾಕಿಂಗ್ ಟು ಯು ಇನ್ ಇಂಗ್ಲಿಷ್. I address few problems. I wanted you to maintain all the points I referred. So when I talk to you, by default your mind is converting that from mother tongue to the language. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಅದು ಹೋಗಿ ಅದು ಕನ್ನಡ ಕನ್ವರ್ಟ್ ಮಾಡಿ ಆಮೇಲೆ ನೀವೇನಾದ್ರು ಉತ್ತರ ಕೊಡಬೇಕು ಅಂದ್ರೆ ಅದನ್ನ ನೀವು ಉತ್ತರ ಕೊಡ್ತೀರಾ, ಹೌದಾ ಇಲ್ವಾ? ಇಲ್ಲ ಅದು ಇಂಗ್ಲಿಷಲ್ಲೇ ಹೋಗಿ ಕನ್ವರ್ಟ್ ಆಗಲ್ಲ, ಎನಿ ಲ್ಯಾಂಗ್ವೇಜ್. ಆಮೇಲೆ ನಿಮ್ಮ ಮನೇಲಿ ಏನಾನ 3-4 ಲ್ಯಾಂಗ್ವೇಜ್ ಚಾನೆಲ್ ನೋಡ್ತಿದ್ದೀರಾ, ಒಂದು ತೆಲುಗು ಸೀರಿಯಲ್, ಒಂದು ತಮಿಳ್ ಸೀರಿಯಲ್, ಒಂದು ಕನ್ನಡ ಸೀರಿಯಲ್, ಆ ತರ 3-4 ಚಾನೆಲ್ ನೀವೇನಾನ ನೋಡ್ತಿದ್ದೀರಾ ಅಂದ್ರೆ ಆ ಮನೆಯಲ್ಲಿ ಮಗುಗೆ ಮಾತು ನಿಧಾನ, ಮಗು ಗೊತ್ತಾಗಲ್ಲ ಯಾವ ಭಾಷೆನ ಕಲಿಬೇಕು ಅಂತ. ನೀವೆಲ್ಲರೂ ಮನೆಯಲ್ಲಿ ನಿಮ್ಮ ಮದರ್ ಟಂಗ್ ಏನಿದೆ ಅದು ಸ್ಪಷ್ಟವಾಗಿ ನೀವೆಲ್ಲರೂ ಮಗುಗೆ ಮೊದಲು ಕಲಿಸ್ಬೇಕು. ಅದಕ್ಕೆ ಈಗ ಮಗು ಬಂದು 2 years 10 months is our admitting time. 2 years 10 months ಗೆ ಈಗ ಮಗು ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಸ್ಲೋಲಿ. ಈಗ ಎಷ್ಟೋ ಹೊಸ ಪದಗಳು ಕಲಿತಾರೆ. A for apple, B for ball, C for cat, A for ಅಮ್ಮ ಅಂತ ಈಗ ನಾವು ಅಕ್ಷರಗಳನ್ನ ಹೇಳ್ಕೊಡ್ತಾ ಇರ್ತೀವಿ. ಆದ್ರಿಂದ ಮನೆಯಲ್ಲಿ ನೀವೆಲ್ಲರೂ ದಯವಿಟ್ಟು ಕನ್ನಡನೇ ಮಾತಾಡಿ. ಕನ್ನಡ ನಿಮ್ಮ ಮದರ್ ಟಂಗ್, ತೆಲುಗು ಇದ್ರೆ ತೆಲುಗು ಮಾತಾಡಿ, ತಮಿಳ್ ಇದ್ರೆ ತಮಿಳ್ ಮಾತಾಡಿ, ಹಿಂದಿ ಇದ್ರೆ, ಬಟ್ ನಿಮ್ಮ ಮದರ್ ಟಂಗ್ ನ ಸ್ಪಷ್ಟವಾಗಿ ನೀವೆಲ್ಲರೂ ಕಲಿಸ್ಬೇಕು. ಅದಾದ್ಮೇಲೆ ಎಲ್ಲ ಕೂಡ ಕನ್ವರ್ಷನ್ ಸ್ಟಾರ್ಟ್ ಆಗೋದು. ಆಮೇಲೆ ಮಗು ಏನನ್ನ ಹೇಳಿದ್ರೆ ಕನ್ನಡದಲ್ಲಿ ತಲೆ ಇದು ಮಾಡಿ ಆಮೇಲೆ ಅದು ರಿಪ್ಲೈ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನೀವು ಈಗೇನೆ ನನ್ನ ಮಗು ಇಂಗ್ಲಿಷ್ ಮಾತಾಡಬೇಕು, ನಾಳೆನೇ ಒಂದು ಲಂಡನ್ ಹೋಗ್ಬೇಕು, ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ನಾಳೆ UK ಹೋಗ್ತಾ ಇದ್ದಾನೆ ಅಂದ್ರೆ ಮಾತ್ರ ನೀವು ಮಕ್ಕಳಿಗೆ ಇಂಗ್ಲಿಷ್ ಚಾನೆಲ್ಸ್ ನ ತೋರಿಸಿ. ಚೆನ್ನಾಗಿದೆಯಪ್ಪ, ಅದು ಒನ್ ವರ್ಡ್ ಆನ್ಸರ್. ಓ ಅಪ್ಪ ಇದೇನು ನಿಮ್ಮ ಫೇವ್ರೆಟ್ ಕಲರಾ? ಓ ವೈಟ್ ಬ್ಲ್ಯಾಕ್ ಪ್ಯಾಂಟ್, ವೆರಿ ಗುಡ್ ಅಪ್ಪ, ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ದಿಸ್ ಇಸ್ ಅನ್ ಎಕ್ಸ್ಪ್ಲೈನ್ಡ್ ಆನ್ಸರ್. ಏನೋ ಒಂದು ಅಡುಗೆ ಪಲಾವ್ ಮಾಡಿರ್ತೀರಾ, ಹೇಗೆ ಚೆನ್ನಾಗಿದೆ ಅಮ್ಮ. ಸೊ ಈ ಒನ್ ವರ್ಡ್ ಆನ್ಸರ್ಸ್ ನ ನೀವು 100% ಇವತ್ತಿಂದಾನೇ ಕಟ್ ಮಾಡಬೇಕು. ಒನ್ ವರ್ಡ್ ಆನ್ಸರ್ ಮಾಡೋರು ಮಕ್ಕಳು ಸ್ಪಷ್ಟವಾಗಿ ವಿವರಣೆ ಕೊಟ್ಟು ಮಾತಾಡಿದಾಗ ಮಾತ್ರ ಅದಕ್ಕೆ ಲೌಕಿಕ ಜ್ಞಾನ ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಒನ್ ವರ್ಡ್ ಆನ್ಸರ್ ಇಸ್ ಮೋಸ್ಟ್ ಡೇಂಜರಸ್. ಟ್ರೂ ಆರ್ ಫಾಲ್ಸ್ ತರ, ಟ್ರೂ ಆರ್ ಫಾಲ್ಸ್, ಅದು ಒಂದೇ ಮಾರ್ಕ್ ಕ್ವಶ್ಚನ್. ಅದರಿಂದ ಏನು ಉಪಯೋಗ? ವಿವರಣೆ ಸಮೇತ ಮಕ್ಕಳು ಮಾತಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಿಂದಾನೆ ನಿಮ್ಮ ಮಗು ಒನ್ ವರ್ಡ್ ಆನ್ಸರ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೆ ಎಂಕರೇಜ್ ಮಾಡಬೇಡಿ. ಮನೆಯಲ್ಲಿ ಪೂರ್ತಿ ವಿವರಣೆ ಸಮೇತ ಈಗ ಅಮ್ಮ ಬಂದು ಹೇಗಿದೆಯಾ ಅಂದ್ರೆ, ಓಕೆ ಅಮ್ಮ ಇವತ್ತು ನಿಮ್ದು ಫೇವ್ರೆಟ್ ಕಲರ್ ಸ್ಯಾರಿ ಹಾಕಿದ್ದೀರಾ, ವೆರಿ ಗುಡ್. ನಿಮ್ ಫೇವ್ರೆಟ್ ಜ್ಯುವೆಲರಿ ಹಾಕಿದ್ದೀರಾ, ನಿಮ್ ಫೇವ್ರೆಟ್ ಕಲರ್ ಬ್ಯಾಂಗಲ್ ಹಾಕಿದ್ದೀರಾ, ಇಷ್ಟು ಸ್ಪಷ್ಟವಾಗಿ ಮಾತಾಡಬೇಕು. ಓನ್ಲಿ ದೆನ್ ಅವಾಗ ನಿಮ್ ಜೊತೆನೂ ಕೂಡ ಮಕ್ಕಳಿಗೆ ಬಾಂಡಿಂಗ್ ಚೆನ್ನಾಗಿರತ್ತೆ. ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಿದ್ರೆ ತೊಂದರೆ ಆಗತ್ತೆ. ಸೊ ನೀವೆಲ್ಲ ನ್ಯೂ ಪೇರೆಂಟ್ಸ್ ಇದ್ದೀರಾ, ನಾನೊಂದು ಸ್ಮಾಲ್ ಇನ್ಸಿಡೆಂಟ್ನ ಶೇರ್ ಮಾಡಿ ಆಮೇಲೆ ಮೈಕ್ನ ನಿಮ್ಗೆ ಕೊಡ್ತೀನಿ. ನೀವು ಕೂಡ ನಾವೇನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ವಿಲ್ ಲಿಸ್ಟ್ ಇಟ್ ಡೌನ್. ಕರೆಕ್ಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ತೀವಿ. ರಿಯಲಿ ಜೆನ್ಯೂನ್ ಇದ್ದರೆ ನಾವು 100% ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ನಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಕನಸು ನನಸಾಗೋದೇ ನಮ್ಗೆ ವೆರಿ ಇಂಪಾರ್ಟೆಂಟ್. ನೋ ಮ್ಯಾಟರ್ ಈ ಸ್ಕೂಲಾ, ಇನ್ನೊಂದು ಸ್ಕೂಲಾ, ಬೇರೆ ಸ್ಕೂಲಾ, ಇಲ್ಲ ಸ್ಕೂಲೇ ಇಲ್ವಾ, ದಟ್ ಈಸ್ ನಾಟ್ ದ ಮ್ಯಾಟರ್.
ದ ಓನ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಇಸ್ ನೀವು ಹೆತ್ತಾಗ ಒಂದು ಕನಸು ಕಾಣ್ತಿರಲ್ಲ ಮಗುನಿಟ್ಕೊಂಡು, ಆ ಕನಸು ನನಸಾಗೋದೇ ಇಂಪಾರ್ಟೆಂಟ್. ದೇರ್ ಫ್ಯೂ ಸ್ಟೂಡೆಂಟ್ಸ್ ಫ್ರಮ್ ಅಬ್ರಾಡ್ ಆಲ್ಸೋ, ಆಚೆ ಕಡೆ ಕಂಟ್ರಿಯಿಂದನೂ ಕೂಡ ಸುಮಾರು ಮಕ್ಕಳಿದ್ರು. ಸತತವಾಗಿ 3 ವರ್ಷ ಇಲ್ವಾ 4 ವರ್ಷ ನಾನು ಮಾತೇ ಆಡಿಲ್ಲ. ಯಾಕೆ ಅಂದರೆ ಮಾತಾಡಿದ್ರೆ ಎಲ್ಲರೂ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ, ನನಗೆ ಇಂಗ್ಲಿಷ್ ಬರಲ್ಲ, ನಾನು ಹೋಗಿರೋದು ಇಲ್ಲಿಂದ, ನನಗೆ ಅಷ್ಟೊಂದು ಫ್ಲೂಯೆನ್ಸಿಯಾಗಿ ಮಾತಾಡಕ್ಕೆ ಬರಲ್ಲ. ಅಲ್ಲಿ ನೋಡಿದ್ರೆ ಎಲ್ಲ ಮಕ್ಕಳು ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಯಾರಿಗೂ ಕನ್ನಡ ಬರಲ್ಲ, ಅವ್ರಿಗೆಲ್ಲ ಬರೋದು ತಮಿಳು ಬಿಟ್ರೆ ಇಂಗ್ಲೀಷು ಬಿಟ್ರೆ ಅವ್ರ ಲ್ಯಾಂಗ್ವೇಜಸ್. 3 ವರ್ಷ ನಾನು ಮಾತೇ ಆಡಿರಲಿಲ್ಲ. ಸುಮ್ಮನೆ ಯಾರನ್ನ ಟೀಚರ್ ಬಂದು ಯು ಡಿಡ್ ಯುವರ್ ಹೋಮ್ವರ್ಕ್, ಯು ಹ್ಯಾಡ್ ಯುವರ್ ಫುಡ್, ಇಷ್ಟೇ. ನೋ ನೋ, ಎಸ್ ಎಸ್ ಅಷ್ಟೇ. ಹಿಂಗೆ ಸೈನ್ ಮಾಡಿ 3 ವರ್ಷ ತಳ್ಳಿದೆ. ಹಿಸ್ಟ್ರಿ ಕೇಳಿದ್ರೆ ಅವನು ಅವಾಗ ಹೇಳ್ತಾನೆ, ನಮ್ಮ ಮಾಮ ಬಂದು ನಮ್ಗೆ ಹಿಂಗೆ ಟಾರ್ಚರ್ ಮಾಡ್ತಾ ಇದ್ರು, ಹಿಂಗೆಲ್ಲ ಡಿಸಿಪ್ಲಿನ್ ಈ ಥರ ಎಲ್ಲ ಹೇಳಿ ಇದು ಮಾಡ್ತಾ ಇದ್ರು, ಅದಕ್ಕೆ ನಾನು ಒಂದು ಗನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಇಡೀ ಆರ್ಮಿನೇ. ಸೊ ಏನು ಹೇಳ್ತೀರಾ ಈ ಒಂದು ಮುಗ್ಧತೆಗೆ? ಇನ್ನೊಂದು ಎಕ್ಸಾಂಪಲ್ ಇಲ್ಲ, ಯಾವುದೋ ಒಂದು ಮಗುಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದು ಏನಂದ್ರೆ ಬ್ಲಡ್ಡು ಕ್ಲಾಟ್ ಆಗಲ್ಲ. ಒಂದ್ಸರಿ ಏನಾನ ಬ್ಲಡ್ ಆಚೆ ಬರಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಹೋಗ್ತಾ ಇರುತ್ತೆ, ಅದೊಂದು ಕಾಯಿಲೆ ಇದೆ. ಅದಕ್ಕೊಂದು ಟ್ಯಾಬ್ಲೆಟ್ ತಗೊಳ್ತಾರೆ. ಆ ಟ್ಯಾಬ್ಲೆಟ್ ತಗೊಂಡಾಗ ಮಗು ವೀಕ್ ಆಗುತ್ತೆ, ಸ್ವಲ್ಪ ಎಲ್ಲ ಇದೆ, ಈ ಥರ ಇಶ್ಯೂಸ್ಗಳು ಬರುತ್ತೆ, ಏನೇನೋ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆ ಮಗುಗೆ ಆ ಟ್ಯಾಬ್ಲೆಟ್ ತಗೊಂಡು ಬೇಜಾರಾಗ್ಬಿಟ್ಟು, ಈ ಟ್ಯಾಬ್ಲೆಟ್ ನಾನು ಒಬ್ಬನೇ ಯಾಕೆ ನುಂಗ್ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ನುಂಗ್ಲಿ ಅಂದ್ಬಿಟ್ಟು ಎಲ್ಲ ವಾಟರ್ ಬಾಟಲ್ಗೆ ಒಂದೊಂದು ಹಾಕ್ಬಿಟ್ಟಿದ್ದೆ. ಆಯಮ್ಮ ನೋಡ್ಬಿಟ್ಟು ಏನಿದು ಇವನು ಏನು ಹಾಕೊಂಡು ಬರ್ತಾ ಇದ್ದಾನಲ್ಲ, ಏನೋ ಇದು ಟೀಚರ್ನ ಕರೆದು ಏನಿದು ನೋಡು ಅಂದ್ರೆ, ನಾನು ಒಬ್ಬನೇ ಯಾಕೆ ನುಂಗ್ಬೇಕು, ನನ್ನ ಫ್ರೆಂಡ್ಸು ನುಂಗ್ಲಿ ಅಂತ. ಸೊ ಈ ಒಂದು ಮುಗ್ಧತೆಗೆ ಏನ್ ಹೇಳ್ತೀರಾ? ಈ ತರ ಎಷ್ಟೋ ಕಂಪ್ಲೇಂಟು, ತುಂಬಾ ಅತಿ ಸುಳ್ಳು ಹೇಳಿರೋ ಮಕ್ಕಳು, ತುಂಬಾ ಅಮಾಯಕ ಮಕ್ಕಳು, ತುಂಬಾ ಫಾಸ್ಟ್ ಆಗಿರೋ ಮಕ್ಕಳು, ತುಂಬಾ ಸ್ಲೋ ಇರೋ ಮಕ್ಕಳು, ಈ ತರ ಎಲ್ಲ ನೋಡಿ 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 ನಮ್ಗೆ ತುಂಬಾ ಅನುಭವ ಆಗ್ಬಿಟ್ಟಿದೆ. ನೀವು ಈಗ ಪೇರೆಂಟ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡೋದು, ದೊಡ್ಡವ್ರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಅದು ತುಂಬಾನೇ ಇಂಪಾರ್ಟೆಂಟ್. ನಾವು ಏನೇನು ಹೋಗ್ತಾರೆ, ಏನೇ ಇಂಜಿನಿಯರ್ ಮಾಡಿ ಅವ್ರಿಗೆ ಆ ರೆಸ್ಪೆಕ್ಟ್ ಕೊಡೋದೇ ಕಲ್ತಿಲ್ಲ ಅಂದ್ರೆ ಅವ್ರು ಏನು ಕಲ್ತಿದ್ರು ವೇಸ್ಟ್ ಸರ್. ಆಮೇಲೆ ನೀವು ಹೇಳಿದ್ರಲ್ಲ ಗಿಡವಾಗಿ ಬಂದದ್ದು ಮರವಾಗಿ ಬಗ್ಗದು ಅಂತ. ಸೊ ಈಗ ನೀವೇನು ನರ್ಸರಿ ಮಕ್ಕಳಿಗೆ ಈ ಸೆಷನ್ ತೊಗೊಂಡಿದ್ದೀರಾ, ಇದು ರಿಯಲಿ ತುಂಬಾನೇ ಹೆಲ್ಪ್ಫುಲ್ ಸರ್, ತುಂಬ ಎಫೆಕ್ಟಿವ್ ಓರಿಯೆಂಟೇಷನ್ ಇದು. ಜಾಸ್ತಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದಾಗ ಯಾವಾಗ ನಮ್ಮ ಅಪ್ಪನಿಗೆ ಕಷ್ಟ ಅಮ್ಮ ಈ ಥರ ಇದೆ ಪರಿಸ್ಥಿತಿ ಅಂತ ಹೇಳ್ತಾರೆ, ಸಾಫ್ಟ್ ಅನ್ನೋದು. ಅದರಿಂದ ಈಗ ಥ್ಯಾಂಕ್ ಯು ಮೇಡಮ್. ಯಾರು ಟೀಚರು ಫಸ್ಟ್ ಕರೀರಿ ಆಚೆಗೆ ಅಂತಾರೆ. ಯಾಕೆ ಅಂದ್ರೆ ಈಗ ನಾವೆಲ್ಲ 1-2 ಮಗು ಮಾತ್ರ ಇಟ್ಕೊಂಡಿದ್ದೀವಿ, ಏನನ್ನ ಹೆಚ್ಚು ಕಮ್ಮಿ ಆಗ್ತದೆ ಅನ್ನೋ ಭಯ ಅಷ್ಟೇ. ಅದನ್ನ ಇಲ್ಲೇ ಸ್ಕೂಲಲ್ಲೇ ಮೇಡಮ್ಗಳು ಓಕೆ ಒಂಥರ ಸ್ಟೋರಿ ಥರ ಮಾಡಿ ಅವ್ರಿಗೆ ಯಾವ ಥರ ಹೇಳಿದ್ರೆ ಈಗ ಒಬ್ಬ ಬಾಯ್ ಬರ್ತಾನೆ. ಮೇಡಮ್ ನಿಮ್ಮ ನಂಬರ್ ಒಂದು ವಿಡಿಯೋ ರೆಡಿ ಮಾಡಿದ್ರೆ ಮಕ್ಳಿಗೆ ತೋರಿಸಿ. ಮೊದಲು ಈ ವರ್ಷ ಫಸ್ಟು ಕೇಳಿದ್ದವಳು, ಅಮ್ಮ UKG ನನ್ನ ಟ್ರಿಪ್ಪು ಕಳಿಸಮ್ಮ ಫಸ್ಟು ನಂದು. ಅದಕ್ಕೋಸ್ಕರ ನಾವು ಹೇಳ್ತಿರೋದು ಎಜುಕೇಷನಲ್ ಟ್ರಿಪ್ ಥರ ಅವ್ರ ಮಕ್ಳು ಕರ್ಕೋದ್ರೆ ಬೇಗನೆ ಮೈಂಡಲ್ಲಿ ಸೆಟ್ ಆಗಿರುತ್ತೆ. ಅದು ಎಷ್ಟು ವರ್ಷ ಆದ್ರೂ ನಾವೀಗ ನಾವು ಕಲ್ತಿರೋದು, ನಾವು ಸ್ಕೂಲಲ್ಲಿ ಬೆಳೆದಿರೋದು. ಈಗ ನಮಗೆ ಸರ್ ಹೇಳಿದಾಗ ನೀವು ಹೇಳ್ದಂಗೆ ಇಷ್ಟ ಆಯಿತು. ನಾವು ಚೆನ್ನಾಗಿ ಮಾತಾಡಿದ್ದೀವಿ. ಥ್ಯಾಂಕ್ ಯು ಮಾ. ಭಾಸ್ಕರ್ ಸರ್ ಏನಂದರೆ ತುಂಬ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಮೀನ್ಸ್ ಯಾರಾದ್ರೂ ಕನ್ವಿನ್ಸ್ ಮಾಡಬೇಕಂದ್ರೆ ಅಥವಾ ಯಾವುದೇ ಟಾಪಿಕ್ ಇದ್ದು ಮೊದಲಿಂದನೇ ಗೊತ್ತಿದೆ. ಸೊ ತುಂಬ ಇಷ್ಟ ಆಗಿದೆ ನನಗೂ. ಮತ್ತು ಪೇರೆಂಟ್ಸ್ಗೂ ಯೂಸ್ ಆಗೋ ಥರ ಹೇಳ್ತಾರೆ, ಮತ್ತು ಮಕ್ಳಿಗೂ ಅಷ್ಟೇ. ಸೊ ಥ್ಯಾಂಕ್ಸ್ ಎವ್ರಿ ಒನ್. ಹ್ಯಾವ್ ಯುವರ್ ಸ್ನ್ಯಾಕ್ಸ್ ಮಾ.
ತಗೊಳ್ಳಿ ಸರ್ ನೀವು. ನಾವು ತಗೋತೀವಿ. ಫಸ್ಟ್ ಟೈಮ್ ಪ್ರೋಗ್ರಾಮ್ ಬಂದಿದ್ದು ಅಂದರೆ ಇಷ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮಕ್ಕಳು ಹೇಗೆ ನಾವು ಓದೋ ಬಗ್ಗೆನೂ ಅಷ್ಟೇ, ಹೆಲ್ತ್ ಬಗ್ಗೆನೂ ಅಷ್ಟೇ, ಯಾವ ಥರ ಹೇಳ್ತಾರೆ ಅಂತ ಏನು ಇಷ್ಟೊಂದು ಇರುತ್ತೆ ಅಂತ ಅಕ್ಸೆಪ್ಟ್ ಮಾಡಲೇ ಇರಲಿಲ್ಲ. ಏನೋ ಹೇಳ್ತಾರೆ ಅಂದ್ಕೊಂಡು ಬಂದಿದ್ವಿ. ಅದು ತುಂಬಾ ಚೆನ್ನಾಗಿ ಬಗ್ಗೆ ಏನೋ ಹೇಳ್ಕೊಟ್ರು. ತುಂಬ ಥ್ಯಾಂಕ್ಸ್ ಸರ್. ಮತ್ತೆ ಪ್ರೋಗ್ರಾಮ್ ಬರಬೇಕು ಅನಿಸ್ತಿದೆ. ಬರ್ಬೇಕು ಮ್ಯಾಮ್, ಯಾವುದು ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಆ ಗ್ರೂಪ್ ಇಲ್ಲಿ ಇವರೆಲ್ಲ ಬ್ಯುಸಿ ಆಗಿದ್ದಾರೆ ಕಾಫಿ ಕುಡಿಯೋದು. ನೋಡಿ ಯಾರು ಫ್ರೀ ಇದ್ದಾರೆ ಅವ್ರು ಕೊಡಿ. ಇಲ್ಲ ಕಾಫಿ ತಗೋಬೇಕಾದ್ರೆ ಪ್ರತಿಯೊಂದು ವಿಷಯನೂ ಅದರಲ್ಲಿ ಅಕ್ಸೆಪ್ಟ್ ಮಾಡಬೇಕು. ತುಂಬ ಖುಷಿ ಆಯಿತು. ಟೀಚರ್ಸ್ ಆಗಲಿ, ಸ್ಕೂಲ್ ಸ್ಟಾಫ್ಗಳು ಯಾರೇ ಆದರೂ ಅಷ್ಟೇ ತುಂಬ ಸಪೋರ್ಟಿಂಗ್ ಐತೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸೈಡ್ ನಿಂತ್ಕೊಳ್ಳಿ. ನೀವು ಸೈಡ್ಗೆ ಹೋಗಿ. ಹಾಂ, ಆ ಕಡೆ ಬ್ಯಾಕ್ ಸೈಡ್ ನಿಂತ್ಕೊಳ್ಳಿ. ನೀವು ವಿಡಿಯೋಗೆ ಬರ್ತೀರಾ? ಅಂದರೆ ಈಗ ಮಕ್ಕಳನ್ನ ಬೆಳೆಸೋದಕ್ಕೆ ಒಂದು ಚಾಲೆಂಜಲ್ಲಿ ನಾವೇ ಸ್ವಲ್ಪ ಕನ್ಫ್ಯೂಷನ್ ಇರ್ತೀವಿ. ಯಾವ ಮಾಡೋದು ಸರಿ, ಯಾವ ಮಾಡೋದು ತಪ್ಪು, ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಹೆಂಗೆ, ನಾವು ಮಾಡಿದ್ರೆ ಕರೆಕ್ಟಾ ಇಲ್ವಾ ಅಂತ ಕ್ಲಿಯರ್ ಆಗಿರಲ್ಲ. ಒಂದು ಸ್ವಲ್ಪ ಮೈಂಡ್ ಫ್ರೀ ಆಯಿತು ಬಂದಿರೋದ್ರಿಂದ. ಮತ್ತು ಫ್ರೆಂಡ್ಸ್ ಸರ್ಕಲ್ ಸಿಕ್ಕಿರೋದ್ರಿಂದ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಈ ಪ್ರೋಗ್ರಾಮ್ ಬಂದು ಎಲ್ಲ ಎಂಜಾಯ್ ಮಾಡಿದ್ದಾರೆ. ನೆಕ್ಸ್ಟ್ ಎನಿಬಡಿ ಅಲ್ಲಿ ನಿಂತಿದ್ದಾರಲ್ಲ ಅವ್ರು ಕೇಳಿ. ಇವತ್ತಿನ ಸಿಚುವೇಶನ್ಗೆ ಪ್ರೋಗ್ರಾಮ್ ಬೇಕೇ ಬೇಕು. ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಮಗೆಲ್ಲೂ ಒಂದು ನಿಮಿಷ ಬೋರ್ ಅಂತ ಅನಿಸಿಲ್ಲ, ಅಷ್ಟು ಚೆನ್ನಾಗಿತ್ತು ಸ್ಪೀಚು. ಹೇಳಿದ್ರೆ ಆ ಕಡೆ ಮಕ್ಕಳಿಗೆ ಪಾಠ ಓದೋದಕ್ಕಿಂತ ಹೆಚ್ಚಾಗಿ ಇವತ್ತು ಇದೆಲ್ಲ ಬೇಕು. ನಾವು ಪೇರೆಂಟ್ಸ್ ಆಗಿ ಇದೆಲ್ಲ ನಾವು ಮನೆಯಲ್ಲೂ ಕೂಡ ಬರೀ ಟೀಚರ್ಸ್ ಇರೋಕ್ಕಾಗಲ್ಲ. ನಾವು ಮಕ್ಕಳನ್ನ ಸರ್ ಏನೇನು ಹೇಳಿದ್ರು ಅದೆಲ್ಲ ಫಾಲೋ ಮಾಡಿಕೊಂಡು ನಾವು ಸೊ ಈ ಪ್ರೋಗ್ರಾಮಲ್ಲಿ ತುಂಬ ಪೇರೆಂಟ್ಸ್ಗೆ ಹೆಲ್ಪ್ ಆಯಿತು ಅಂತ ನನಗೆ ಅನಿಸ್ತು. ಸೊ ನನಗೆ ನಾನು ಸುಮಾರು 6 years ಕಲಿಸಿದ ಟೀಚರ್ ಇಲ್ಲ, ಬಟ್ ಎಲ್ಲೂ ಈಗ ಪೇರೆಂಟ್ಸ್ ಅವರೇ ಮಾಡಲ್ಲ ಸ್ವಲ್ಪ ಸ್ಕೂಲಲ್ಲಿ. ಸುಮ್ಮನೆ ಪೇರೆಂಟ್ಸ್ ಮೀಟಿಂಗ್ ಅಷ್ಟೇ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಿ ಸೆಂಡ್ ಮಾಡ್ತಿರ್ತಾರೆ. ಬಟ್ ಇಲ್ಲಂತೂ ತುಂಬ ಖುಷಿ ಆಯಿತು. ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸ್ಟ್ಯಾಂಡಿಂಗ್ ಪೇರೆಂಟ್ಸ್. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಎಲ್ಲರೂ ಈ ಮೀಟಿಂಗನ್ನು ಅಟೆಂಡ್ ಆಗಿದ್ದಾರೆ